ಕೀಚಕ ಗಲಾಟೆಯಲ್ಲಿ ಹೆತ್ತ ತಾಯಿಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಅಕ್ರಮ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣ ತಮ್ಮನ ನಡುವೆ ಗಲಾಟೆ ಆಗ್ತಾ ಇತ್ತಂತೆ. ಆ ಗಲಾಟೆ ಬಿಡಿಸೋದಕ್ಕೆ ಹೆತ್ತ ತಾಯಿ ಹೋಗ್ತಾರೆ. ಆದ್ರೆ ಹೆತ್ತ ತಾಯಿ ಅನ್ನೋದನ್ನ ನೋಡದೆ ಆ ಕೀಚಕ ಗಲಾಟೆಯಲ್ಲಿ ಹೆತ್ತ ತಾಯಿಯನ್ನ ಕೊಂದು ಮುಗಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೆತ್ತ ತಾಯಿಯನ್ನೇ ಕೊಂದ ನರರಾಕ್ಷಸ. ಅಕ್ರಮ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಮರ್ಡರ್. ಎಸ್, ಕಳೆದ ರಾತ್ರಿ ಚಲ್ಲಗೇರಿ ಕುಟುಂಬದ ಮನೆಯಲ್ಲಿ ಅಕ್ರಮ ಸಂಬಂಧದ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಸಹೋದರರಾದ ಮಂಜು ಹಾಗೂ ಲಕ್ಷ್ಮಣ ನಡುವೆ ಜಗಳ ನಡೆದಿದೆ. ಈ ಜಗಳದಲ್ಲಿ ಹೆತ್ತಮ್ಮ ಬಲಿಯಾಗಿದ್ದಾಳೆ. ಹುಬ್ಬಳ್ಳಿ ನಗರದ ತೊರವಿಹಕ್ಕಲ್ ನಲ್ಲಿ ಈ ಘಟನೆ ನಡೆದಿದ್ದು, ತಮ್ಮ ಮಕ್ಕಳು ಜಗಳವಾಡೋದನ್ನ ಬಿಡಿಸಲು ಹೋಗಿ ಪದ್ಮ ಎಂಬಾಕೆ ಅನ್ಯಾಯವಾಗಿ ಕೊಲೆಯಾಗಿದ್ದಾರೆ. ಅಣ್ಣ ಮಂಜು ಹಾಗೂ ತಮ್ಮ ಲಕ್ಷ್ಮಣ್ ಕಟಿಂಗ್ ಶಾಪ್ ಇಟ್ಕೊಂಡು ಜೀವನ ಸಾಗಿಸ್ತಿದ್ರು. ಆದ್ರೆ ಅಣ್ಣ ಮಂಜು ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಇದನ್ನು ಪ್ರಶ್ನಿಸಿದ ತಮ್ಮನ ಜೊತೆ ಜಗಳ ಶುರುವಾಗಿತ್ತು. ಕೊನೆಗೆ ಇಬ್ರು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನೂ ಹೇರಿದ್ರು. ಆದ್ರೆ ಪೊಲೀಸರು ಅಣ್ಣ ತಮ್ಮಂದ್ರು ಗಲಾಟೆ ಮಾಡ್ಕೋಬೇಡಿಪ್ಪ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಕಳಿಸಿದ್ರು. ಅಲ್ಲಿಂದ ನೇರವಾಗಿ ಮನೆಗೆ ಬಂದ ಮೇಲೆ ಈ ಕೃತ್ಯ ನಡೆದಿದೆ. ಈ ರೀತಿ ಘಟನೆಗಳು ವೆರಿ ಅನ್ಫಾರ್ಚುನೇಟ್. ಇದೆಲ್ಲ ಅನಪೇಕ್ಷಿತ ಸಾವುಗಳು. ಯಾಕಂದರೆ ಏನೇ ಕೌಟುಂಬಿಕ ಕಲಹ ಇದ್ದರೂ, ಗಲಾಟೆಗಳಿದ್ದರೂ ಮಾತುಕತೆ ಮುಖಾಂತರ, ಗುರು ಹಿರಿಯರ ಮುಖಾಂತರ ಪರಿಹಾರ ಮಾಡ್ಕೋಬೋದಾಗಿದೆ. ಅಂಥದ್ರಲ್ಲಿ ಈ ಥರ ಹೊಡೆದಾಡಿಕೊಂಡು ಕುಡಿದ ನಿಶಾದಲ್ಲಿ ಜಗಳ ತಕ್ಕೊಂಡು ಈ ಥರ ಎಲ್ಲ ಮಾಡಿ ಪಾಪ ಅನ್ಯಾಯವಾಗಿ ಆ ಲೇಡಿ ಡೆತ್ ಆಯಿತು. ಪದ್ಮ ಅನ್ನೋರ್ದು ಡೆತ್ ಆಯಿತು. ಸೊಸೆ 3 ಜನ ಅಂದರೆ ಮಾವ ಮತ್ತು ಗಂಡ ಮೈದನ 3 ಜನದ ಮೇಲೂ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ. ಎಸ್, ಮನೆಗೆ ಬಂದು ತಡರಾತ್ರಿ ಮತ್ತೆ ಇಬ್ಬರ ನಡುವೆ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ಹೋಗಿ ಅಣ್ಣನಾದ ಮಂಜು ತಮ್ಮನಿಗೆ ವಿಂಡೋ ಗ್ಲಾಸ್ನಿಂದ ಹಲ್ಲೆ ಮಾಡಲು ಮುಂದಾಗಿದ್ದಾನೆ. ಅದನ್ನು ಬಿಡಿಸಲು ಬಂದ ತಾಯಿಗೆ ಆ ಗ್ಲಾಸ್ ತಾಗಿದೆ. ತೀವ್ರವಾಗಿ ಗಾಯಗೊಂಡ ಆಕೆಯನ್ನ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ಸಾವನ್ನಪ್ಪಿದ್ದಾರೆ. ಸದ್ಯ ಈ ಘಟನೆ ಕುರಿತು ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ವಿಚಾರವಾಗಿ ಪದ್ಮಾಪತಿ ಶ್ರೀನಿವಾಸ್, ಮಕ್ಕಳಾದ ಮಂಜು ಹಾಗೂ ಲಕ್ಷ್ಮಣನನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ನಮ್ಮ ಸಂಸಾರ ಆನಂದ ಸಾಗರ ಅಂತ ಸುಂದರವಾಗಿದ್ದ ಕುಟುಂಬ ಅಕ್ರಮ ಸಂಬಂಧವೊಂದಕ್ಕೆ ಒಂದೇ ರಾತ್ರಿಯಲ್ಲಿ ಛಿದ್ರವಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಮಹೇಶ್ ಬೋಜ್ಗಾರ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.